ಮೇರಿ ಸಪ್ನ ಕಿ ರಾಣಿ ಕಬ್ ಆಯಗಿತ್ತು ಏ ಬಲ್ ಬಲ್ ಮಾತಾಡಕ್ಕಿಲ್ವಾ. ಇದೇ ರೀತಿ ರಾಮ್ ಅನ್ನುವಂತ ವ್ಯಕ್ತಿ ಕುಡಿದು ನಶೆಯಲ್ಲಿ ಕ್ಯಾ ಡಾರ್ಲಿಂಗ್ ಚಲಾನ್ ಕಾಟ್ನಿ ಆಯ್ ಹೇ ಕ್ಯಾ ಅಂತ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಗೆ ಕಮೆಂಟ್ ಮಾಡ್ತಾರೆ. ಅಂದ್ರೆ ಏನ್ ಡಾರ್ಲಿಂಗ್ ಫೈನ್ ಹಾಕಲಿಕ್ ಬಂದಿದ್ಯಾ. ಸೊ ಅಷ್ಟೇ, ಈ ಡಾರ್ಲಿಂಗ್ ಅಂದಿದ್ದ ಪದಕ್ಕೇನೆ ಕಲ್ಕಟ್ಟ ಹೈಕೋರ್ಟ್ ಆ ವ್ಯಕ್ತಿಗೆ 3 ತಿಂಗಳ ಜೈಲು ಶಿಕ್ಷೆ ಹಾಗೂ 500 ರೂಪಾಯಿ ಫೈನ್ ಅನ್ನ ವಿಧಿಸಿದೆ. ಇವತ್ತಿನ ಜೆನ್ಜಿ ಜನರೇಷನ್ ತುಂಬಾ ಕ್ಯಾಶುವಲ್ ಆಗಿ ಅವರ ಭಾಷೆಯಲ್ಲಿ ಕೆಟ್ಟ ಪದಗಳನ್ನ ಯೂಸ್ ಮಾಡೋದು, ಬಳಕೆ ಮಾಡೋದು ಅವ್ರಿಗೆ ಕಾಮನ್ ಆಗೋಗಿದೆ. ಯಾವುದೇ ಡಿಫ್ರೆನ್ಸ್ ಅಂತ ಅವರಿಗೆ ಇಲ್ಲ, ಇದು ತಪ್ಪು ಅಂತ ಅನ್ಸದೇ ಇರೋ ರೀತಿ ಮಾತನಾಡ್ತಾರೆ. ಆದ್ರೆ ಒಬ್ಬ ಹುಡುಗಿ ಜೊತೆ ಮಾತನಾಡ್ಬೇಕಾದ್ರೆ ಗಮನ ಇರಲಿ, ಫ್ರೆಂಡ್ಶಿಪ್ ಆಗಿರಬಹುದು ಅಥವಾ ಅನ್ನೋನ್ ಪರ್ಸನ್ ಜೊತೆನೂ ಆಗಿರಬಹುದು, ನೀವು ಯೂಸ್ ಮಾಡ್ತಿರೋಂತ ಈ ಪದಗಳು ಒಂದು ಥಿನ್ ಲೈನ್ ಆಫ್ ಡಿಫ್ರೆನ್ಸ್ ಇದೆ ಅಷ್ಟೇನೆ. ನೀವು ಮಾತನಾಡ್ತಿರೋ ಪದಗಳು ಅವರಿಗೆ ಚೂರು ಹರ್ಟ್ ಆದ್ರೂ ಸಹ ನಿಮ್ ಮೇಲೆ ಕೇಸ್ ಹಾಕ್ಬೋದು. ಸೆಕ್ಷನ್ 354 ಕ್ಲಾಸ್ 1 ಸಬ್ ಕ್ಲಾಸ್ 4 ಹಾಗೂ ಸೆಕ್ಷನ್ 509 ಇದನ್ನ ಪನಿಷಬಲ್ ಒಫೆನ್ಸ್ ಅಂತ ಹೇಳುತ್ತೆ. ಸೆಕ್ಷನ್ 354 ಕ್ಲಾಸ್ 1 ಸಬ್ ಕ್ಲಾಸ್ 4 ಪ್ರಕಾರ ನಿಮಗೆ 1 ವರ್ಷದ ಜೈಲ್ ಶಿಕ್ಷೆ ಆಗಬಹುದು. ಹಾಗೆ ಸೆಕ್ಷನ್ 509 ನ ನೋಡೋದಾದ್ರೆ ನಿಮಗೆ 3 ವರ್ಷದ ಜೈಲ್ ಶಿಕ್ಷೆ ಹಾಗೂ ಫೈನ್ ವಿಧಿಸಬಹುದು. ಈ ವಿಡಿಯೋ ನೋಡ್ತಿರುವಂತ ಹುಡುಗರು ನಿಮ್ ಜೊತೆ ಹುಡುಗಿಯರು ಫ್ರೆಂಡ್ಲಿ ಆಗಿ ಮಾತನಾಡಿದ್ರೆ ಅಥವಾ ಇಲ್ಲಿ ಕಮೆಂಟ್ ಪಾಸ್ ಮಾಡಿದ್ರೆ ಏನಾದ್ರೂ ಪನಿಷ್ಮೆಂಟ್ ಇದೆಯಾ?